ಎನಗುಳ್ಳದೊಂದು ಮನ, ನಿಮ್ಮಲ್ಲಿ ಒಡವೇರಿದ ಬಳಿಕ ಎನಗೆ ಭವವುಂಟೇ ಚನ್ನಮಲ್ಲಿಕಾರ್ಜುನ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಹಿರಿದಾದ ಸಾಧನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಕನ್ನಡ ನಾಡಿನ ಶ್ರೇಷ್ಠ ಪ್ರಥಮ ಕವಿಯಿತ್ರಿ ಅಕ್ಕ ಮಹಾದೇವಿ. ಆ ತಾಯಿಯಲ್ಲಿ ಇರತಕ್ಕಂಥ ಜ್ಞಾನ ಅಪೂರ್ವ. ಅವರಲ್ಲಿ ಇರತಕ್ಕಂಥ ವೈರಾಗ್ಯವೋ ಎಂಥೆಂಥವರನ್ನೂ ಮೀರಿಸಬಲ್ಲ ವೈರಾಗ್ಯ. ಆ ತಾಯಿಯ ವಚನಗಳು ಎಷ್ಟೊಂದು ಅದ್ಭುತ ಅಂತಂದರೆ, ಅಪೂರ್ವವಾಗಿರತಕ್ಕಂಥ ಅಲೌಕಿಕದ ಜ್ಞಾನ ಅವುಗಳಿಂದ ಸಹಜವಾಗಿಯೇ ನಮಗೆ ಸಿಕ್ಕಿಬಿಡುತ್ತದೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ತಂಗಿ, ಈ ಭೂಮಿಯ ಮೇಲೆ ಇರತಕ್ಕಂಥ ಸಕಲ ಜೀವರಾಶಿಗಳೆಲ್ಲವೂ ಕೂಡ ಯಾರ ಕಾರಣದಿಂದ ನಾವೆಲ್ಲರೂ ಲವಲವಿಕೆಯಿಂದ, ಚೈತನ್ಯದಿಂದ, ಉತ್ಸಾಹದಿಂದ ಅದೀವಿ ಗೊತ್ತದ ಏನು? ಹೇಳ್ರಿ ನೋಡೋಣ. ರವಿ ತಂಗಿ, ಅವ ರವಿ ಸೂರ್ಯ. ಬೆಳಿಗ್ಗೆ ಸೂರ್ಯ ಉದಯ ಆಗದೇ ಇದ್ರೆ ಹೆಂಗೆ ಇರ್ತದೆ ಈ ಪ್ರಪಂಚ? ಸ್ವಲ್ಪ ದಿನಗಳ ಕಾಲ ಸೂರ್ಯನ ಕಿರಣ ಭೂಮಿಯ ಮೇಲೆ ಬೀಳದೇ ಇದ್ರೆ ಗಿಡ ಎಲ್ಲ ಒಣಗ್ತವಂತೆ ಯವ್ವ. ನೀರೆಲ್ಲ ವಿಷ ಆಗ್ತದ, ಗಾಳಿಯೆಲ್ಲವೂ ಕೂಡ ವಿಷ ಆಗ್ತದ. ಯಾಕೆ ಈ ಪ್ರಪಂಚ ಸುಸೂತ್ರವಾಗಿ ನಡಿಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಸೂರ್ಯ. ಅದಕ್ಕೆ ಬೆಳಗ್ಗೆ ಎದ್ದು ಕೂಡಲೇ ಒಂದು ನಿಯಮ ಇಟ್ಟರು, ಸೂರ್ಯನಿಗೆ ನಮಸ್ಕಾರ ಮಾಡ್ರಿ. ಕಾರಣ, ಸಕಲ ಜೀವರಾಶಿಗಳಿಗೆ ಚೈತನ್ಯ ಕೊಡ್ತಕ್ಕಂಥವನೇ ಸೂರ್ಯ. ಆ ಸೂರ್ಯ ಉದಯ ಆತಂದ್ರೆ ನೋಡ್ರಿ, ಬೆಳಗ್ಗೆ ಹೆಂಗ ಹಕ್ಕಿಗಳು ಚಿಲಿಪಿಲಿ ಚಿಲಿಪಿಲಿ ಅಂತ ನಾದ ಮಾಡ್ತವ. ಗಿಡ ತರುಲತೆಯಲ್ಲಿ ಇರ್ತಕ್ಕಂಥ ಎಲೆಗಳು ಎಷ್ಟು ಚಂದ ಕಾಣಿಸ್ತವ, ಎಷ್ಟು ಚೈತನ್ಯದಿಂದ ಕಾಣಿಸ್ತವ. ಮೊಗ್ಗಾಗಿರ್ತಕ್ಕಂಥ ಹೂವುಗಳು ಎಷ್ಟು ಚಂದ ಸುವಾಸನಾ ಭರಿತವಾಗಿ ಹಿಂಗ ಅರಳಿ ಬಿಡುತ್ತವ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ವಯಸ್ಸಿನಲ್ಲಿ ಸಣ್ಣವಳು ಅಕ್ಕ ಮಹಾದೇವಿ, ಆದರೆ ಎಂಥ ಜ್ಞಾನ ನೋಡ್ರಿ ಅವರಲ್ಲಿ. ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಪ್ರಪಂಚ ಚೈತನ್ಯಪೂರ್ಣವಾಗಿ ಇರಬೇಕಾಗಿತ್ತು ಅಂತಂದ್ರೆ ರವಿ ಹೇಗೆ ಮುಖ್ಯನೋ, ನಾವು ನೀವು ಅಗ್ದಿ ಬಹಳ ಉತ್ಸಾಹದಿಂದ ಇರಬೇಕಾಗಿತ್ತು ಅಂತಂದ್ರೆ ಒಳಗ ಇರತಕ್ಕಂಥ ಮನಸ್ಸು ಕೂಡ ಕಾರಣ. ಕಣ್ಣು ಅದ, ನೋಡಿದ್ದನ್ನು ತಿಳ್ಕೊಳ್ಳೋ ಶಕ್ತಿ ಇರೋದು ಮನಸ್ಸಿಗೆ. ಕಿವಿ ಅದ, ಕೇಳಿದ್ದನ್ನು ಗ್ರಹಿಸೋ ಶಕ್ತಿ ಮನಸ್ಸಿಗೆ. ನಾಲಿಗೆ ಅದ, ರುಚಿಸೋ ಶಕ್ತಿ ಇರೋದು ಮನಸ್ಸಿಗೆ. ಸ್ಪರ್ಶ ಅದ, ಚರ್ಮ ಅದ,
ಆ ಸ್ಪರ್ಶ ಜ್ಞಾನ ಆಗೋದು ಮನಸ್ಸಿಗೆ. ಕೋಮಾದಾಗ ಹೋಗ್ಯಾರ ಅಂತ ಹೇಳಂತಾರ ನೋಡ್ರಿ, ಕೋಮಾದಾಗ ಹೋಗ್ಯಾರ ಅಂದ್ರ ಅರ್ಥ ಏನು? ಆತನ ಮನಸ್ಸಿನ ಎಲ್ಲ ಚಲನ ವಲನೆಗಳೆಲ್ಲವೂ ಕೂಡ ನಿಂತಾವಂತ ಅರ್ಥ. ಕಣ್ಣು ತೆರೆದಿರ್ತಾನ, ಏನೂ ನೋಡೋಕ್ಕಾಗೋದಿಲ್ಲ ಅವನಿಗೆ, ಕಿವಿಯಿಂದ ಏನೂ ಕೇಳೋಕ್ಕಾಗೋದಿಲ್ಲ, ಮುಟ್ಟಿದ್ರೂ ಕೂಡ ಸ್ಪರ್ಶ ಜ್ಞಾನ ಆಗೋದಿಲ್ಲ. ಯಾಕ? ಒಳಗಡೆ ಇರ್ತಕ್ಕಂಥ ಮನಸ್ಸು ಅಲ್ಲಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಪಂಚ ಇಂದ್ರಿಯಗಳ ಯಾವ ಕಾರ್ಯಗಳು ಕೂಡ ಅಲ್ಲಿ ನಡೆಯೋದಿಲ್ಲ. ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಮನಸ್ಸು ಇತ್ತು ಅಂತಂದ್ರೆ ಆನಂದ, ಮನಸ್ಸು ಇಲ್ಲ ಅಂತಂದ್ರೆ ಆನಂದವೇ ಇಲ್ಲ. ತಂಗಿ, ಎಲ್ಲರಿಗೂ ಮನಸ್ಸು ಐತೆ ಅಲ್ಲೇವಾ? ಮನಸ್ಸಿದ್ದಲ್ಲಿ ಇಲ್ಲಿ ಕೇಳಾಕ ಬಂದೀರಿ. ಯಾರಾದರೂ ಮನಸ್ಸು ಹೆಂಗಿರ್ತದ ನೋಡಿರೇನು? ಕರಗದೋ ಬೆಳಗದೋ? ಈ ಶರೀರ ಅದ, ಹಾರ್ಟ್ ಎಲ್ಲದ ಗೊತ್ತಾಗ್ತದ, ಕಿಡ್ನಿ ಎಲ್ಲದ, ಲೀವರ್ ಎಲ್ಲದ, ಯಾವ ಯಾವ ಅವಯವದೊಳಗೆ ಏನೇನು ಅದಾವ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಾಗ್ತದ. ಆದ್ರೆ ಮನಸ್ಸು ಎಲ್ಲದ ಅಂತ ಯಾರಾದರೂ ಕೂಡ ಕಂಡು ಹಿಡ್ದಾರೇನು? ಏನು ಹೃದಯದೊಳಗದ, ಏನು ಮಸ್ತಕದೊಳಗದೋ, ಏನು ಹೊಟ್ಟೆ ಆಗದೋ, ಯಾರೂ ಕೂಡ ಕಂಡು ಹಿಡ್ದಿಲ್ಲ. ಅಷ್ಟು ಸೂಕ್ಷ್ಮವಾಗಿ ಇಟ್ಟನ ದೇವರು ನಮ್ಮೆಲ್ಲರಲ್ಲಿ ಆ ಮನಸ್ಸು ಅನ್ನೋದು. ಅದ ಖರೆ. ಹೆಂಗದ ಅದು? ಮಂಗ್ಯ ಇದ್ದಂಗದ, ಕೋತಿ ಇದ್ದಂಗದ. ಈ ಕಡೆ ಏನಂತಾರ? ಬಾಲ್ಯ ಅಂತಾರಲ್ಲ. ಓಡ್ತದ ಓಡ್ತದ ಓಡ್ತದ, ಚಲೋದ ಕಡೆಗಾದ್ರೂ ಓಡ್ತದೇನು? ಯಾವ ರೀತಿಯಾಗಿ ನೀರು ತೆಗ್ಗು ಇದ್ದ ಕಡೆಗೆ ಓಡ್ತದ, ಹಂಗ ಮನಸ್ಸು ಕ್ಷಣಿಕವಾಗಿರ್ತಕ್ಕಂಥ ಸುಖ ಯಾವುದು ಕೊಡ್ತದ ಅದ್ರ ಕಡೆಗೆ ಓಡ್ತದ. ಬರೇ ಲೌಕಿಕದ ಕಡೆಗೆ ಓಡ್ತದ, ಸಂಸಾರದ ಕಡೆಗೆ ಓಡ್ತದ. ಕ್ಯಾಡ್ಗ್ಯಾಗ ಸಂತಿ ಐತ್ಯಾ ತಂಗಿ? ಸಂತಿ ಯಾವ ವಾರ ಐತಿವ ಇಲ್ಲಿ? ಶನಿವಾರ ಇವ? ಇವತ್ತು ಯಾವ ವಾರ ಐತಿ ತಂಗಿ? ಮಂಗಳವಾರ ಇವ? ಇವತ್ತು ಶನಿವಾರ ಐತಿ ಅಂತ ತಿಳ್ಕೊಳ್ರಿ. ನಾನು ನೀವು ಎಲ್ಲರೂ ಕೂಡಿ ಕ್ಯಾಡ್ಗಿ ಸಂತ್ಯಾಗ ಸಂತಿ ಮಾಡಕ್ಕೆ ಹೋಗೋನು. ಮರ್ತು ಬಿಡ್ರಿ ನಾವು ಪುರಾಣಕ್ಕೆ ಕೂತೀವಿ ಅಂತ. ಈಗ ಎಲ್ಲಿಗೆ ನಡೆದೀವಿ ನಾವು? ಕೈಯಾಗ ಒಂದು ಚೀಲ ತಗೊಂಡೀವಿ, ಒಂದಿಟ್ಟು ಹಣ ಇಟ್ಕೊಂಡೀವಿ, ಸಂತಿ ಮಾಡಕ್ಕಂತ ನಾವು ನೀವು ಕೂಡಿ, ಶರಣರ ನಾವು ನೀವು ಕೂಡಿ ಸಂತಿ ಮಾಡಕ್ಕೆ ನಡೆದೀವಿ ಅಂತ ಇಟ್ಕೊಳ್ರಿ. ಏನು ಬೇಕು ತರಕಾರಿ ತಗೊಂಡ್ವಿ, ಕಾಳು ಕಡಿ ತಗೊಂಡ್ವಿ, ಅಲ್ಲಿ ಮುಂದೆ ಚಲೋ ಹಣ್ಣು ಹಂಪಲದಾವ. ಸೇಬು ಹಣ್ಣದ, ಚಿಕ್ಕು ಹಣ್ಣದ, ದಾಳಿಂಬ್ರ ಹಣ್ಣದ, ಬಾಳೆ ಹಣ್ಣದ, ನಾನಾ ರೀತಿಯ ಹಣ್ಣು ಅಲ್ಲಿ ಮಾರಾಕತ್ತಾವ. ಆ ಹಣ್ಣು ತಗೋಬೇಕು ಅಂತ ನಾವು ನೀವು ಎಲ್ಲರೂ ನಡೆದೀವಿ. ಇನ್ನೇನು ಹಣ್ಣು ತಗೋಬೇಕು ಅನ್ನೋದ್ರೊಳಗಾಗಿ ಮೂಗಿಗೆ ಘಮ್ ಅಂತ ವಾಸನೆ ಬಡಿತು. ಯಾತ್ರ ವಾಸನೆ? ಮಿರ್ಚಿ ಭಜಿ ವಾಸನೆ ಬಡಿತು ನೋಡ್ರಿ. ಆಣಿ ಮಾಡಿ ಹೇಳ್ರಿ, ಏನು ಮೊದಲು ಹಣ್ಣು ತೋತಿರೋ ಏನು ಮಿರ್ಚಿ ಭಜಿ ತೋತಿರೋ? ಏನ್ರಿಪ್ಪ ಶರಣ್ರ? ಅದ್ರದಾಗ ನಾಲ್ಗಿ ರುಚಿ ಮಕ್ಕಳು ನೀವು. ಮೊದಲು ನೀವು ಹಣ್ಣು ತಗೊಳ್ಳೋದೇ ಇಲ್ಲ. ಏನು ತಗೊಳ್ತೀರಿ? ಮಿರ್ಚಿ ಭಜಿನ ತಗೊಳ್ತೀರಿ. ನಿಮಗೆ ಗೊತ್ತಿರ್ತದ ಇದು ಸಂತ್ಯಾಗಿನ ಭಜಿ. ಹಿಟ್ಟು ಹ್ಯಾಂಗಿರ್ತದೋ, ಎಣ್ಣೆ ಹ್ಯಾಂಗಿರ್ತದೋ, ನೂರಾರು ಮಂದಿ ತಿರುಗಾಡಕತ್ತಾರ, ಧೂಳು ಎಲ್ಲ ಆ ಎಣ್ಣೆಯೊಳಗೆ ಬೀಳ್ತದ. ಇಂಥ ಭಜಿ ತಿಂದ್ರೆ ಕೆಮ್ಮು ಬರ್ತದ, ಆರೋಗ್ಯನೂ ಕೂಡ ಕೆಡ್ತದ ಅಂತ ಗೊತ್ತಿದ್ರು ಮೊದಲಿಗೆ ತಗೊಳ್ಳೋದು ಏನು? ಭಜಿನ. ಇದು ನಿಮ್ಮ ತಪ್ಪಲ್ಲ, ನಮ್ಮ ಒಳಗಡೆ ಇರ್ತಕ್ಕಂಥ ಆ ಮನಸ್ಸೇ ಹಂಗದ. ಮನೋ ಮಧುಕರೋ ಮೇಘೋ ಮಾನಿನಿ ಮಧುನೋ ಮರುತ್ ಮಾ ಮಧೋ ಮರ್ಕಟೋ ಮತ್ಸ್ಯೋ ಮಕಾರದ ಚಂಚಲ. ಏನಂತಾರೆ ಶಿವಯೋಗಿಗಳು? ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ
ಹೆಂಗದ ಅಂತಂದ್ರೆ ಈ ಮನಸ್ಸು ಮಂಗ್ಯ ಇದ್ದಂಗದ, ಕೋತಿ ಇದ್ದಂಗದ. ಒಂದ ಟೊಂಗಿ ಮೇಲೆ ಕುಂಡಿರ್ತದೇನು, ಒಂದ ಮಾಳ್ಗಿ ಮೇಲೆ ಕುಂಡಿರ್ತದೇನು? ಈ ಟೊಂಗಿಯಿಂದ ಆ ಟೊಂಗಿಗೆ, ಆ ಗಿಡದಿಂದ ಈ ಗಿಡಕ್ಕೆ, ಈ ಮಾಳಿಗೆಯಿಂದ ಆ ಮಾಳಿಗೆಗೆ ಹೆಂಗೆ ಬರೇ ಓಡ್ಕೊಂತನ ಇರ್ತದ, ಹಂಗೆ ನಮ್ಮಲ್ಲಿ ಇರ್ತಕ್ಕಂಥ ಮನಸ್ಸು ಕೂಡ ಒಂದೇ ಕಡೆಗೆ ಇರುವುದಿಲ್ಲ, ಬರೇ ಓಡ್ಕೊಂತನೇ ಇರ್ತದ. ಓಡ್ತದ ಓಡ್ತದ ಓಡ್ತದ. ಈ ಮನಸ್ಸ ಎಷ್ಟು ಸ್ಪೀಡ್ ಓಡ್ತದ ಗೊತ್ತಿದೇನು ತಂಗಿ? ಸೂರ್ಯನ ಬೆಳಕ ಈ ಭೂಮಿಗೆ ಮುಟ್ಟಬೇಕಾದ್ರೆ, ಸೂರ್ಯನ ಬೆಳಕ ಈ ಭೂಮಿಗೆ ಮುಟ್ಟಬೇಕಾಗಿತ್ತು ಅಂತಂದ್ರೆ ಎಷ್ಟು ಸಮಯ ಬೇಕು? ಆ ಸೂರ್ಯನ ಬೆಳಕಿಗಿಂತಲೂ ವೇಗವಾಗಿ ಓಡ್ತಕ್ಕಂಥದ್ದು ಮನಸ್ಸ. ಹೆಂಗ್ರಿ ಅಜ್ಜಾರ, ಹೆಂಗ್ರಿ ಮುತ್ತೆಯವರ, ಇಲ್ಲೇ ಕೂತೀರಿ ಯವ್ವ, ಈ ಕಡೆ ನೋಡ್ರಿ ಒಂದಿಟ್ಟು, ಆ ಕಡೆ ಏನು ನೋಡ್ತೀರಿ? ಬರೋರು ಬರ್ತಾರೆ, ಕುಂಡ್ರವ್ರು ಕುಣ್ತಾರೆ. ಅದಕ್ಕೆ ಹೇಳಕತ್ತೀನಿ, ನಿಮ್ಮ ಮನಸ್ಸು ಅನ್ನೋದು ಹಿಂಗಿರ್ತದ. ಒಂದು ಕಡೆ ಕುಂಡ್ರದ ಇಲ್ಲ, ಬರೇ ಓಡ್ತದ. ಅವ್ರು ಯಾರು ಬಂದರು, ಇವ್ರು ಯಾರು ಬಂದರು, ಅವ್ರು ಅಟ್ಟ ಬಂದರು, ಅವ್ರು ಯಾಕೆ ಬರಲಿಲ್ಲ? ನಿಮ್ಮ ತಪ್ಪಲ್ಲ, ಅದು ಒಳಗಿನ ಮನಸ್ಸಿನ ತಪ್ಪ. ಅದು ಓಡ್ತದ. ಎಷ್ಟು ಸ್ಪೀಡ್ ಓಡ್ತದ ಅಂತಂದ್ರೆ, ನೀವು ಇಲ್ಲೇ ಕುಂತೀರೇ, ಸ್ವಲ್ಪ ತೋರು ಬನ್ನಿ, ನೆನ್ಪು ಮಾಡ್ಕೋರಿ, ಆಣಿ ಮಾಡಿ ಹೇಳ್ರಿ, ಇಲ್ಲೈತೇನಿಗೆ ನಿಮ್ಮ ಮನಸ್ಸ. ಶರೀರ ಇಲ್ಲೇ ಅದ, ಮನಸ್ಸ ತವ್ರ ಮನೆಗೆ ಹೋಗ್ತು. ಯಾರಾದರೂ ಬಿಜಾಪುರ, ಬೆಂಗಳೂರ, ಮುಂಬೈ, ಪುನಾ ಅಥವಾ ವಿದೇಶ ಯಾರಾದರೂ ನೋಡಿದವ್ರು ಇದ್ರೆ ಅಲ್ಲಿ ನಾವು ಏನು ನೋಡಿವಿ ಅನ್ನೋದು ನೆನಪು ಮಾಡ್ಕೊಳ್ರಿ, ಮನಸ್ಸಲ್ಲಿ ಹೋಗೇ ಬಿಡುತ್ತು. ಇಷ್ಟು ವೇಗವಾಗಿ ಓಡ್ತದ ಮನಸ್ಸ. ಚಲೋದ ಕಡೆಗೆ ಓಡ್ತದಂತ ಮಾಡ್ರೇನು? ಬರೀ ಕೆಟ್ಟದ ಕಡೆಗೆ ಓಡ್ತದ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾಥಿ ಬಲವದೃಢಂ. ಅರ್ಜುನ ಕೇಳ್ತಾನ ಶ್ರೀಕೃಷ್ಣನಿಗೆ, ಹೇ ಕೃಷ್ಣ, ಎಲ್ಲರೊಳಗೂ ಈ ಮನಸ್ಸು ಎಂಬತಕ್ಕಂಥದ್ದಲ್ಲ, ಎಷ್ಟು ಚಂಚಲ ಅದಲ್ಲ, ಇದ್ದಂಗಿರೋದಿಲ್ಲ. ಗಾಳಿ ಒಮ್ಮ ಬೀಸಿದ, ಒಮ್ಮ ಹಿಂಗೆ ಬೀಸಿದ್ರ ಒಮ್ಮ ಹಿಂಗೆ ಬೀಸ್ತದ. ನೀರಾಗಿರ್ತಕ್ಕಂಥ ಮೀನ ಹಿಂಗೆ ಹೋಗಾಕತ್ತರ ಮತ್ತೆ ಹಿಂಗೆ ಹೋಗಾಕತ್ತಿರ್ತದ. ಈ ರೀತಿಯಾಗಿ ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನ ಹೆಂಗ ನಮ್ಮ ಅಧೀನದೊಳಗೆ ಇಟ್ಕೋಬೇಕು? ಅದಕ್ಕೆ ಹೇಳ್ತಾರವರು, ಅಭ್ಯಾಸೇ ನತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಈಗ ಒಂದು ಹಾಡನ್ನು ಕೇಳೋಣ, ನಂತರ ವಿಷಯ ಮುಂದುವರಿಸೋಣ. ಕೆಟ್ಟವಾಗಬೇಕಾಗಿತ್ತು ಅಂತಂದ್ರೆ ಮನಸ್ಸ ಕಾರಣ. ಚಂಚಲವಾಗಿರ್ತಕ್ಕಂಥ ಮನಸ್ಸು ಗಟ್ಟಿಯಾಗಬೇಕು. ಕೇವಲ ಲೌಕಿಕದ ಕಡೆಗೆ ಓಡ್ತಕ್ಕಂಥ ಮನಸ್ಸು ಅಲೌಕಿಕದ ಕಡೆಗೆ ಬರಬೇಕಾಗಿತ್ತು ಅಂತಂದ್ರೆ ಅಭ್ಯಾಸೇ ನತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅದಕ್ಕೆ ಅಭ್ಯಾಸ ಮಾಡಿಸ್ಬೇಕಂತಾರೆ ಮನಸ್ಸಿಗೆ. ಅವ ನೀವೆಲ್ಲ ಬಂದಿರಲ್ಲ, ಇದು ಮನಸ್ಸಿನ ಸಂಸ್ಕಾರ ತಂಗಿ. ನಿಮ್ಮ ಮನೆಯಿಂದ ಇಲ್ಲಿಗೆ ಬರಬೇಕಾಗಿತ್ತು ಅಂತಂದ್ರೆ ಮನಸ್ಸಿಗೆ ಸಂಸ್ಕಾರ ಕೊಟ್ಟು ಕರ್ಕೊಂಡು ಬಂದಿರಿ. ಹೇ ಮನಸ್ಸೇ, ಈ ಸಂಸಾರ ಅಂದರೆ ಈ ಗಂಡ ಹೆಂಡತಿ ಮಕ್ಕಳು ಮರಿ, ಈ ಮನಿ ಫಲ ಎಲ್ಲ ಇದ್ದೇ ಇರ್ತದ. ಶಿವಬಸವ ರಾಜೇಂದ್ರ ಅಪ್ಪಗಳ ಕಾರ್ಯಕ್ರಮ ಅದ, 21 ದಿವಸ ಬಸವ ಪುರಾಣ ಅದ. ಆ ಬಸವ ಪುರಾಣವನ್ನು ಕೇಳಿ ಹೇ ಮನಸ್ಸೇ, ಜೀವನ ಸಾರ್ಥಕ ಮಾಡಿಕೊಳ್ಳೋಣ ಅಂತ ಮನಸ್ಸಿಗೆ ಒಂದು ಸಂಸ್ಕಾರ ಕೊಟ್ಟು ಇಲ್ಲಿ ತನಕ ಕರ್ಕೊಂಡು ಬಂದಿರಲ್ಲ. ಯವ್ವ, ನೀವು ಮನಸ್ಸಿನ ಗುಲಾಮರಲ್ಲ, ನೀವು ಮನಸ್ಸಿನ ಮಾಲಕರು. ಯಾರು ಮನಸ್ಸಿನ ಗುಲಾಮರಾಗ್ತಾರ ಅವರು ಈ ಪ್ರಪಂಚದಲ್ಲಿ ಸೋಲ್ತಾರ. ಯಾರು ಈ ಮನಸ್ಸಿಗೆ ಯಜಮಾನರಾಗ್ತಾರ ಅವರು ಈ ಪ್ರಪಂಚವನ್ನ ಗೆಲ್ತಾರ ತಂಗಿ. ಅಭ್ಯಾಸೇನತು ಕೌಂತೇಯ. ಯಾವಾಗಲೂ ಕೂಡ ಈ ಮನಸ್ಸು ಒಂದಿಷ್ಟು ಪಾಠ ಪ್ರವಚನ
ಪೂಜಾ ಪುನಸ್ಕಾರ ಧ್ಯಾನ ಜಪ ತಪ ಇದ್ರ ಕಡೆ ಇತ್ತು ಅಂತಂದ್ರೆ ನಿನ್ನ ಜೀವನದೊಳ್ಳೆ ಸಂಸಾರಿಕ ಜೀವನದೊಳಗೆ ಒಂದಿಷ್ಟು ಶಾಂತಿಯಿಂದ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಎಂಬತಕ್ಕಂಥ ಮಾತನ್ನು ಈ ಪೀಠಿಕಾ ಭಾಗದೊಳಗೆ ತಿಳಿಸ್ತಾ, ಇನ್ನು ಪುರಾಣ ಭಾಗದೊಳಗೆ ಏನು ಬರ್ತದ ನೋಡ್ರಿ. ಎಷ್ಟು ದೊಡ್ಡ ಪುಣ್ಯ ನಿಮ್ಮದು. ಇವತ್ತೆಷ್ಟನೇ ದಿವಸದ ಪ್ರವಚನ ಹೇಳ್ರಿ ಬಾ? 5ನೇ ದಿವಸದ್ದು. ಪ್ರತಿ ದಿವಸನೂ ಕೂಡ 4 ಜನ ಇಂಥ ಮಹಾಸ್ವಾಮಿಗಳು ಬಂದು ನಿಮಗೂ ನಮಗೂ ದರ್ಶನ ಕೊಡಕತ್ತಾರಲ್ಲ, ಇದಕ್ಕಿಂತ ಪುಣ್ಯದ ವಿಚಾರ ಮತ್ತೊಂದೇನದ? ಮಹಾರಾಷ್ಟ್ರದೊಳಗೆ ಉದಗೀರ ಅಂತ ಬರ್ತದ. ಅಲ್ಲಿ ಹಾವಗಿ ಲಿಂಗೇಶ್ವರ ಅಂತ ಬಹಳ ದೊಡ್ಡ ಸಂಸ್ಥಾನ. ಆಳಂದ ತಾಲೂಕದೊಳಗೆ ಪಡಸಾವಳಿ ಅಂತ ಬರ್ತದ. ಆ ಮಠದ ಪೂಜ್ಯರು, ಉದಗೀರದ ಪೂಜ್ಯರು, ಡೊಣಗಾವದ ಪೂಜ್ಯರು ನಮ್ಮ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ನಮ್ಮ ಶಿವಬಸವರಾಜೇಂದ್ರ ಅಪ್ಪಗಳು ಮತ್ತು ಶಂಭುಲಿಂಗ ಶಿವಾಚಾರ್ಯರು ಶಿವಯೋಗ ಮಂದಿರದೊಳಗೆ ಒಂದೇ ಕೋಣೆಯಲ್ಲಿ ಇದ್ದುಕೊಂಡು ಒಂದೇ ಶಾಲೆಯಲ್ಲಿ ಜಪ ತಪ ಪೂಜಾ ಅನುಷ್ಠಾನವನ್ನು ಕಲಿತಿರ್ತಕ್ಕಂಥ ನಮ್ಮ ಉದಗೀರದ ಪೂಜ್ಯರಿಗೆ ಮತ್ತು ಕಲ್ಯಾಣ ನಾಡದಿಂದ ಬಂದಿರತಕ್ಕಂಥ ನಮ್ಮ ಹುಡುಗಿ ಪೂಜ್ಯರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಸ್ವಾಗತವನ್ನು ಮಾಡೋಣ. ನೋಡ್ರಿ ಎಷ್ಟು ಸಂಬಂಧ. ಇಲ್ಲೇ ಮಣೂರ ಅಂತ ಬರ್ತದೆ, ಮಾಶಾಳ ಮಣೂರ. ಆ ಉದುಗೀರದ ಪೀಠ ಅಂತಂದ್ರೆ ಬಹಳ ದೊಡ್ಡ ಪೀಠ, ಬಹಳ ದೊಡ್ಡ ಪರಂಪರೆಯ ಪೀಠ. ಆ ಉದಗೀರ ಶ್ರೀಮಠಕ್ಕೆ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ತವರೂರು ಯಾವುದಾದ್ರೂ ಕೂಡ ಇತ್ತು ಅಂತಂದ್ರೆ ಇಲ್ಲೇ ಪಕ್ಕದಲ್ಲಿ ಇರತಕ್ಕಂಥ ಮಣೂರು. ಮಣೂರಲ್ಲಿ ಹುಟ್ಟಿ ಮಹಾರಾಷ್ಟ್ರದ ಉದಗೀರದ ಒಂದು ಸಂಸ್ಥಾನ ಮಟ್ಟಕ್ಕೆ ಆಗಿರ್ತಕ್ಕಂಥ ಪರಮ ಪೂಜ್ಯರು ಇವತ್ತು ದಯಮಾಡಿಸಿದ್ದಾರೆ. ಅಲ್ಲೇ ಕುತ್ಕೊಂಡಿಂದ ಎಲ್ಲ ಪೂಜ್ಯರಿಗೆ ಎಲ್ಲರೂ ಕೈ ಜೋಡಿಸಿ ಶಿರಬಾಗಿ ನಮಸ್ಕಾರವನ್ನು ಮಾಡ್ರಿ. ಇಷ್ಟಲಿಂಗ ಪದಾಬ್ಜ ಭಜನೋತ್ಕೃಷ್ಟ ಭವ್ಯಾನುಭವ ಸೌಖ್ಯ ವಿಷ್ಟ ಫಲವಿಂತಿಹುದು ದೆಂದೆನ ಸುರಲ್ಕೆ ನೆನೆಯಲ್ಕೆ. ಸಿಂಹಾವಲೋಕನ. ತಂಗಿ ಎಲ್ಲರ ಲಕ್ಷ ಈ ಕಡೆನೇ ಐತೇನೆ ಇಲ್ರಿವ? ನೀವು ಮನಸ್ಸು ಕೊಟ್ಟು ಕೇಳಾಕತ್ರಿ ಅಂತಂದ್ರೆ ನಮಗೆ ಹೇಳಕ್ಕೆ ಅನುಕೂಲ ಆಗ್ತದೆ. ನೀವು ಅತ್ತಾಗಿತ್ತಾಗ ನೋಡಾಕತ್ರಿ ಮಾತಾಡಕತ್ರಿ ಅಂತಂದ್ರೆ ನಮ್ಮ ಮನಸ್ಸು ವಿಚಲಿತ ಆಗ್ತದೆ, ಏಕಾಗ್ರತೆ ಬರೋದಿಲ್ಲ. ಅದಕ್ಕೆ ಈ ಬಸವ ಪುರಾಣ ಭಕ್ತಿಯಿಂದ ಹೇಳಬೇಕು, ಭಕ್ತಿಯಿಂದ ಕೇಳಬೇಕು, ಏಕಾಗ್ರತೆ ಇರಬೇಕು. ಅಲ್ಲಿ ಮಕ್ಕಳು ಯಾರೂ ಕೂಡ ಗಲಾಟೆ ಮಾಡಬಾರ್ದು. ತಂಗಿ ಯಾಕೆ ಮಾತಾಡಕತ್ತೀರಮ್ಮ? ಸಿಂಹಾವಲೋಕನ. ನಿನ್ನೆ ದಿವಸ ಪುರಾಣದೊಳಗೆ ಏನು ಬಂದಿತ್ತು ತಂಗಿ? ಯಾವ ವಿಚಾರ ಬಂದಿತ್ತು ರೀ ಬಾ?